ನಾಡಿನ ನಮ್ಮ ಭೀಮಾ ಅನುಯಾಯಿಗಳಿಗೆಲ್ಲರಿಗೂ ಕೂಡ ಜೈ ಭೀಮ್. ಆತ್ಮೀಯರೇ, ಇವತ್ತಿನ ಈ ದಿನದಲ್ಲಿ ನಾಳಿನ 9ನೇ ತಾರೀಕು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಹಾಸನದ ಅಂಬೇಡ್ಕರ್ ಭವನದಲ್ಲಿ ನಡೆಯುತ್ತಿರುವಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸ್ವಾಭಿಮಾನಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಬಣದ ರಾಜ್ಯ ಸಮಿತಿ ಮತ್ತು ಸಮಸ್ತ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ, ಅಸ್ಪೃಶ್ಯರ ವಿಜಯ ದಿನ ಹಾಗೂ ಮೀಸಲಾತಿಯಲ್ಲಿ ಕೆನೆಪದರ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಇವತ್ತು ನಮ್ಮ ಸ್ವಾಭಿಮಾನ ಕೃಷ್ಣಪ್ಪ ಬಣದ ಹಾಸನ ಜಿಲ್ಲಾ ಸಮಿತಿಯವರು ಇಡೀ ರಾಜ್ಯವ್ಯಾಪಿ ಕರೆ ಕೊಟ್ಟಿರೋದ್ರಿಂದ ರಾಜ್ಯ ಸಮಿತಿಯವರು ಹಾಗೇನೆ ಹಾಸನದ ಜಿಲ್ಲಾ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ 11:30 ಗಂಟೆ 9ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಇದೆ. ಆದ ಕಾರಣ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿರುವ ನಮ್ಮ ಭೀಮಾ ಅನುಯಾಯಿಗಳು ಹಾಗೇನೆ ಪ್ರೊಫೆಸರ್ ಶ್ರೀ ಕೃಷ್ಣಪ್ಪ ಅವರ ಅನುಯಾಯಿಗಳು, ಕರ್ನಾಟಕದ 2ನೇ ಅಂಬೇಡ್ಕರ್ ಅಂತ ಹೆಸರುವಾಸಿಯಾಗಿರುವ ಮಾನ್ಯ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಒಂದು ಬಣದ ಎಲ್ಲ ನಮ್ಮ ಭೀಮಾ ಅನುಯಾಯಿಗಳು ಕೂಡ ನಾಳೆ 9ನೇ ತಾರೀಕು ನಡೆಯುವಂಥ ಈ ಅಸ್ಪೃಶ್ಯರ ವಿಜಯ ದಿನ ಹಾಗೂ ಮೀಸಲಾತಿಯಲ್ಲಿ ಕೆನೆಪದರ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಕುರಿತು ಏನು ಹಮ್ಮಿಕೊಂಡಿದ್ದಾರೆ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು, ಆ ವಿಚಾರ ಸಂಕಿರಣದಲ್ಲಿ ನಾವೆಲ್ಲರೂ ಭಾಗಿಯಾಗುವುದರ ಜೊತೆಗೆ ನಮ್ಮ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಸಂಪೂರ್ಣ ಬೆಂಬಲದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಈ ನಮ್ಮ ದಲಿತ ಸಂಘರ್ಷ ಸಮಿತಿಯ ಸ್ವಾಭಿಮಾನಿ ಪ್ರೊಫೆಸರ್ ಶ್ರೀ ಬಿ ಕೃಷ್ಣಪ್ಪ ಅವರ ಒಂದು ಸಂಘಟನೆ ಏನಿದೆ, ಆ ಸಂಘಟನೆಯ ಜಿಲ್ಲಾಧ್ಯಕ್ಷರಿರ್ಬೋದು, ಇವತ್ತು ಯುವ ಘಟಕದ ಜಿಲ್ಲಾಧ್ಯಕ್ಷರಿರ್ಬೋದು, ಹಾಗೇನೆ ವಿಭಾಗೀಯ ಘಟಕದ ಜಿಲ್ಲಾಧ್ಯಕ್ಷರಿರ್ಬೋದು, ತಾಲೂಕು ಮಟ್ಟದ ಅಧ್ಯಕ್ಷರು ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧ್ಯಕ್ಷರು ಪದಾಧಿಕಾರಿಗಳು, ಹಾಗೇನೆ ಈ ಸಂಘಟನೆಯನ್ನು ಹೊರತುಪಡಿಸಿ ಈ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಅನುಯಾಯಿಗಳು ಬೇರೆ ಬೇರೆ ಸಂಘಟನೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಅಂತಹ ಸಂಘಟನೆಯ ಪ್ರಮುಖರು ಮತ್ತು ಕಾರ್ಯಕರ್ತರು, ತಾಲೂಕಾ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ವಿಚಾರ ಸಂಕಿರಣ ಸಭೆಗೆ ನಾವೆಲ್ಲರೂ ಕೊಪ್ಪಳ ಜಿಲ್ಲೆಯಿಂದ